ಒಬ್ಬ ಉತ್ತಮ ನಿರೂಪಕನಿಗೆ ಬೇಕಾಗಿರೋದು ಫಸ್ಟ್ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು. ಸೊ ಲ್ಯಾಂಗ್ವೇಜಸ್ ಕಲಿಬೇಕು. ನನ್ನ ಮೊದಲನೇ ಚಿತ್ರ ನಾನು ಒಂದು ಪುಟ್ಟ ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ. ಅದರಲ್ಲೊಂದು ಸಣ್ಣ ಪಾತ್ರ. ಗಾಯನ ಅನ್ನೋದು ಚಿಕ್ಕ ವಯಸ್ಸಿನಿಂದ ನಾನು ಗಾಯಕಿ ಆಗಿರೋದು. ಕನ್ನಡದಲ್ಲಿ ಸಾಕಷ್ಟು ದಾಸರ ಪದಗಳು ವಚನಗಳನ್ನೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದ ಕಲಿತಾ ಬಂದಿದ್ದರಿಂದ ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಕಲಿಯೋಕೆ ನನಗೆ ಚಿಕ್ಕ ವಯಸ್ಸಿನಿಂದ ಸಾಧ್ಯವಾಯಿತು. ನಾನು ಓದಿರೋದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಐ ಆಮ್ ಎನ್ ಇಂಜಿನಿಯರ್. ನನಗೆ ಬಹಳ ಇಷ್ಟ ಆಗಿರುವಂಥ ವಚನ ಅಂದರೆ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಇವಾಗ ಯಂಗ್ಸ್ಟರ್ಸ್ ಮೇನ್ಲಿ ಹೆಚ್ಚು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇನ್ಸ್ಟಾಗ್ರಾಮ್, ಜೆನ್ಜಿ. ಆಫ್ ಕೋರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ. ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. ನಮ್ಮ ಬದುಕಿನ ಹುಡುಕಾಟದಲ್ಲಿ ಅನೇಕ ಸಂದರ್ಭಗಳಲ್ಲಿ ಪ್ರತಿಭೆಗಳು ನಮ್ಮ ಕಣ್ಣಿಗೆ ಬೀಳುವುದು ಸಹಜ. ಆದರೆ ಹಾಗೆ ಕಣ್ಣಿಗೆ ಬಿದ್ದ ಸಿಕ್ಕ ಪ್ರತಿಭಾವಂತರ ಗುಣಧರ್ಮ ಹೇಗಿದೆ, ಮನೋಧರ್ಮ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾದ ಯುವತಿ ಅಂಜಲಿ ರಾಮಚಂದ್ರ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ನಟನೆ, ನೃತ್ಯ, ಹಾಡುಗಾರಿಕೆ, ನಿರೂಪಣೆ ಹೀಗೆ ಒಬ್ಬ ಪ್ರತಿಭಾ ಸಂಪನ್ನರಿಗೆ ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿದ ಆಕರ್ಷಕ ಯುವತಿ. ಅವರು ತಮ್ಮ ಬದುಕಿನ ಅನೇಕ ಸಾಧನೆಗಳನ್ನು, ತಾವು ಅನುಭವಿಸಿದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾನು ಅವರನ್ನು ವಚನವಾಹಿನಿಯ ಪರವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಅಂಜಲಿ, ನಿರೂಪಣೆ ಕೂಡ ಈಗ ಒಂದು ಉದ್ಯಮವಾಗಿ ಬೆಳೆದಿದೆ. ಆ್ಯಂಕರಿಂಗ್ ಈಸ್ ಆಲ್ಸೋ ಆ್ಯನ್ ಇಂಡಸ್ಟ್ರಿ. ಒಬ್ಬ ಉತ್ತಮ ನಿರೂಪಕರಿಗೆ ಇರಬಹುದಾದ ಅರ್ಹತೆ ಏನು? ನಿಮಗೆ ಅದು ಯಾಕೆ ಸಾಧ್ಯ ಆಯಿತು? ಒಬ್ಬ ಉತ್ತಮ ನಿರೂಪಕನಿಗೆ ಬೇಕಾಗಿರೋದು ಫಸ್ಟ್ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು. ಸೊ ಲ್ಯಾಂಗ್ವೇಜಸ್ ಕಲಿಬೇಕು. ಸೊ ಅಟ್ಲೀಸ್ಟ್ 2-3 ಲ್ಯಾಂಗ್ವೇಜಸ್ ಕಲಿಯೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಪ್ರೆಸೆಂಟಬಿಲಿಟಿ, ಟು ಬಿ ಪ್ರೆಸೆಂಟಬಲ್. ಸೊ ಇವಾಗ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಬೇಕು ಅಂದಾಗ ಆ ಕಾರ್ಯಕ್ರಮಕ್ಕೆ ಎಷ್ಟು ವಿಜೃಂಭಣೆ ಇರುತ್ತೆ, ಆ ವಿಜೃಂಭಣೆಗೆ ಒಂದು ತಿಲಕಪ್ರಾಯದಂತೆ ನಾವಿರಬೇಕು ಅಂದರೆ ನಿರೂಪಕರು ಬಹಳ ಪ್ರೆಸೆಂಟಬಲ್ ಆಗಿರಬೇಕು. ಲ್ಯಾಂಗ್ವೇಜ್ ಬಗ್ಗೆ ಹೋಲ್ಡ್ ಇರಬೇಕು ಮತ್ತು ತುಂಬ ಓದಬೇಕು. ಸೊ ಟು ರೀಡ್ ಕಂಟಿನ್ಯೂಸ್ಲಿ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು. ಅದನ್ನು ನಮ್ಮ ಕೆಲಸದಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ, ಆ ನಿರೂಪಣೆಯಲ್ಲಿ ಅದನ್ನು ಅಳವಡಿಸ್ಕೋಬೇಕು. ಸಾಂದರ್ಭಿಕವಾಗಿ ಬಳಸಲಿಕ್ಕೆ ಓದಬೇಕು. ಪ್ರಪಂಚದಲ್ಲಿ ಈಗ ನಡೀತಿರುವಂತಹ ವಿದ್ಯಮಾನಗಳ ಬಗ್ಗೆ ತಿಳ್ಕೋಬೇಕು, ಆ ಅರಿವಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಫೀಲ್ ಆ್ಯಸ್ ಅನ್ ಆ್ಯಂಕರ್, ಟೈಮ್ ಸೆನ್ಸ್ ಅನ್ನೋದು. ಈಗ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮ ನಾವು ನಿರೂಪಣೆ ಮಾಡ್ತಾ ಇದ್ದೀವಿ ಅಂದರೆ ಯಾವ ಟೈಮ್ನಲ್ಲಿ ಎಲ್ಲಿ ಪಾಸ್ ತಗೋಬೇಕು, ಎಷ್ಟು ಮಾತನಾಡಬೇಕು, ಎಷ್ಟು ಬೇರೆ ಗೆಸ್ಟ್ಗಳಿಗೆ ಮಾತನಾಡಲಿಕ್ಕೆ ಬಿಡಬೇಕು, ನಮ್ಮ ಒಂದು ಮಾತು ಎಷ್ಟಿರಬೇಕು, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಗುತ್ತೆ. ಈ ಭಾಷಾ ಶುದ್ಧತೆ ವಿಷಯಕ್ಕೆ ಬಂದಾಗ ಬೆಂಗಳೂರಿನ ಭಾಷೆ, ಇಂಗ್ಲೀಷ್ನ ಪ್ರಭಾವದ ಮಧ್ಯೆ ಈ ಭಾಷಾ ಶುದ್ಧತೆ ಇರಂಗಿಲ್ಲ. ಆದರೆ ನೀವೊಬ್ಬರು ಗಾಯಕಿ ಆಗಿರೋದ್ರಿಂದ ಭಾಷಾ ಶುದ್ಧತೆ ಸಾಧ್ಯ ಆಯಿತು ಹೇಗೆ? ಗಾಯನ ಅನ್ನೋದು ಚಿಕ್ಕ ವಯಸ್ಸಿನಿಂದ ನಾನು ಗಾಯಕಿ ಆಗಿರೋದು. ಕನ್ನಡದಲ್ಲಿ ಸಾಕಷ್ಟು ದಾಸರ ಪದಗಳು ವಚನಗಳನ್ನೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದ ಕಲಿತಾ ಬಂದಿದ್ದರಿಂದ ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಕಲಿಯೋಕೆ ನನಗೆ ಚಿಕ್ಕ ವಯಸ್ಸಿನಿಂದ ಸಾಧ್ಯವಾಯಿತು. ಯಾಕೆಂದರೆ ಬೆಂಗಳೂರಿನಂತಹ ನಗರ ಒಂದು ಕಾಸ್ಮೋಪಾಲಿಟನ್ ನಗರದಲ್ಲಿ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತನಾಡೋರು ಬಹಳ ಕಮ್ಮಿ ಆಗಿಬಿಟ್ಟಿದ್ದಾರೆ ಈಗ. ಲೆಟ್ಸ್ ಬಿ ಆನೆಸ್ಟ್ ಅಬೌಟ್ ಇಟ್. ಆದರೆ ನಮ್ಮ ಒಂದು ಪರಿಸರ ಏನಿದೆ ಅಲ್ಲಿ ಒಂದು ಕಲಾವಿದರ ಒಂದು ಜೊತೆಯಲ್ಲಿ ಇದ್ದಿದ್ದರಿಂದ ಭಾಷೆನ ಚಿಕ್ಕ ವಯಸ್ಸಿನಿಂದ ಕನ್ನಡ ಭಾಷೆ ಅದು ಹಾಗೆ ಬಂತು ಜೊತೆಯಲ್ಲಿ. ಬೇಸಿಕ್ ಕ್ವಾಲಿಫಿಕೇಷನ್ ಏನು ನಿಮ್ಮದು? ನಾನು ಓದಿರೋದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಐ ಆಮ್ ಎನ್ ಇಂಜಿನಿಯರ್.
ನೋಡಿ ಭಾಳ ಜನ ಇಂಜಿನಿಯರ್ಗಳು ಈ ಕ್ರಿಯೇಟಿವ್ ವರ್ಲ್ಡ್ಗೆ ಬರಲಿಕ್ಕೆ ಕಾರಣ ಏನು? ಒಂದು ಏನಪ್ಪ ಅಂದರೆ ಕ್ರಿಯೇಟಿವ್ ವರ್ಲ್ಡ್ನಲ್ಲಿ ಒಂದು ನಮ್ಮಲ್ಲಿರುವಂಥ ಒಂದು ಪ್ಯಾಷನ್ನ ನಾವೇನೋ ಒಂದು ಮಾಡಬೇಕು ಅನ್ನೋ ಒಂದು ಈಗ ಏನಾಗ್ಬಿಟ್ಟಿದೆ ಅಂದರೆ ಹಿಂದಿನ ಜನ್ರೇಷನ್ಗಿಂತ ಈಗಿನ ಜನ್ರೇಷನ್ ನಾವು ನೋಡಿದ್ರೆ ದೇರ್ ಲಾಟ್ ಆಫ್ ಆಪರ್ಚುನಿಟೀಸ್, ಸಾಕಷ್ಟು ಆಪರ್ಚುನಿಟಿಗಳಿದೆ. ಒಂದು ಧೈರ್ಯವಾಗಿ ಮುಂದೆ ನುಗ್ಗುವಂಥದ್ದು ನೀವು ಆಗಲೇ ಹೇಳಿದ್ರಲ್ಲ, ಆ್ಯಂಕರಿಂಗ್ ಅನ್ನೋದು ಕೂಡ ಇಟ್ಸ್ ಅನ್ ಇಂಡಸ್ಟ್ರಿ, ಬಹಳ ದೊಡ್ಡ ಇಂಡಸ್ಟ್ರಿ, ಇಟ್ಸ್ ಬಿಕಮ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಸೊ ಈಗಿರೋ ಒಂದು ಯಂಗ್ಸ್ಟರ್ಸ್ಗೆ ಏನಾಗ್ತಿದೆ ಅಂದರೆ, ಇಲ್ಲ ಐ ಕ್ಯಾನ್ ಪರ್ಸ್ಯೂ ಎನಿಥಿಂಗ್, ದೇರ್ ಆರ್ ಸೋ ಮಚ್ ಆಫ್ ಆಪರ್ಚುನಿಟೀಸ್, ಮಿರಿಯಡ್ಸ್ ಆ್ಯಂಡ್ ಮಿರಿಯಡ್ಸ್ ಆಫ್ ಆಪರ್ಚುನಿಟೀಸ್ ಇದು ಇರೋದ್ರಿಂದ, ಜೊತೆಗೆ ಸೋಷಿಯಲ್ ಮೀಡಿಯಾ ಯುಗ. ಸೊ ಎಲ್ಲವೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ. ಸೊ ಯಾರು ಬೇಕಾದರೂ ಒಬ್ಬ ಕಲಾವಿದೆಯಾಗಿ ಪಾಪ್ಯುಲರ್ ಆಗ್ಬೋದು, ಎಸ್ಪೆಷಲಿ ಇನ್ಫ್ಲುಯೆನ್ಸರ್ಸ್ ಆಗಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಅಷ್ಟೆಲ್ಲ ಪಾಪ್ಯುಲಾರಿಟಿ ಇರೋದ್ರಿಂದ ಬಹುಶಃ ಇವತ್ತಿನ ಯಂಗ್ಸ್ಟರ್ಸ್ಗೆ ಇಲ್ಲ, ನಾನು ಐ ಕ್ಯಾನ್ ಟೇಕ್ ಮೈ ಪ್ಯಾಷನ್ ಆ್ಯಸ್ ಮೈ ಪ್ರೊಫೆಷನ್, ಇದರಲ್ಲಿ ನಾನು ಮುಂದೆ ಬರಬಹುದು ಅನ್ನೋ ಒಂದು ಧೈರ್ಯ ಬರ್ತಾ ಇದೆ. ಯೂಶ್ವಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಿ, ಕೈ ತುಂಬ ಹಣನೂ ಬರ್ಬೋದು ಆಫ್ಕೋರ್ಸ್. ಆದರೆ ಈಗ ಸೋಷಿಯಲ್ ಮೀಡಿಯಾ ಮತ್ತು ಇತರ ಮೀಡಿಯಾಗಳಿಂದ ಸಿಗುವಂಥ ಪಾಪ್ಯುಲಾರಿಟಿ ಇದೆಯಲ್ಲ, ಅದು ಈ ಪ್ಯಾಷನ್ ಕಡೆ ಹೆಚ್ಚು ಆಕರ್ಷಣೆ ಮಾಡಿರ್ಬೋದಾ ಹೇಗೆ? ಒಂದು ರೀತಿಯಲ್ಲಿ ಹೌದು. ಈಗ ನಾವು ಕಲಾ ಜಗತ್ತಿಗೆ ಬರ್ತಿರುವಂಥ ಪ್ರತಿಭೆಗಳನ್ನು ನೋಡಿದ್ರೆ ಒಂದು 3-4 ವರ್ಷ ಈ ಇನ್ಸ್ಟಾಗ್ರಾಮ್ ಎಲ್ಲ ಯಾವಾಗ ಹೆಚ್ಚಾಯಿತು, ಇನ್ನು ಹೆಚ್ಚು ಮಂದಿ ಯಾವುದ್ಯಾವುದೋ ಕರ್ನಾಟಕದ ನಾನಾ ಭಾಗಗಳಲ್ಲೆಲ್ಲ ಕಲಾವಿದರಿದ್ದಾರೆ. ಕರ್ನಾಟಕದ ನಾನಾ ಭಾಗಗಳಷ್ಟೇ ಅಲ್ಲ, ಪ್ರಪಂಚದಲ್ಲಿ ಉದ್ದಕಲಕ್ಕೂ ಕೂಡ ಎಷ್ಟೆಲ್ಲ ಕಲಾವಿದರಿದ್ದಾರೆ. ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ನ ಕೊರತೆ ಇತ್ತು. ಅವರಲ್ಲಿ ಏನೋ ಒಬ್ಬರು ಸಂಗೀತ ಚೆನ್ನಾಗಿ ಹಾಡ್ಬೋದು, ಒಬ್ಬರು ನೃತ್ಯ ಚೆನ್ನಾಗಿ ಮಾಡಬಹುದು, ಪೇಂಟಿಂಗ್ ಚೆನ್ನಾಗಿ ಮಾಡ್ಬೋದು, ಒಬ್ಬ ಉತ್ತಮ ವಾಗ್ಮಿ ಆಗಿರ್ಬೋದು, ಮಾತನ್ನು ಚೆನ್ನಾಗಿ ಆಡಬಹುದು, ಅಥವಾ ಅವನಿಗೆ ಬಿಸ್ನೆಸ್ ಬಗ್ಗೆ ನಾಲೆಜ್ ಇರ್ಬೋದು, ಬೇರೆ ಇನ್ನೇನೋ ಬಗ್ಗೆ ನಾಲೆಜ್ ಇರ್ಬೋದು. ಬಟ್ ಅವಾಗೆಲ್ಲ ಏನು ಆಗ್ತಿತ್ತು ಅಂದರೆ ಪ್ಲ್ಯಾಟ್ಫಾರ್ಮ್ಸ್ನ ಕೊರತೆ ಇತ್ತು. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಾಗಿನಿಂದ ಎಷ್ಟೋ ಜನರಿಗೆ ಪ್ಲ್ಯಾಟ್ಫಾರ್ಮ್ಸ್ ಸೃಷ್ಟಿ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಿದೆ, ಯೂಟ್ಯೂಬ್ನಲ್ಲಿ ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಿದೆ, ಫೇಸ್ಬುಕ್ನಲ್ಲಿ ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಿದೆ, ಜೊತೆಯಲ್ಲಿ ಲಿಂಕ್ಡ್ಇನ್ ಒನ್ ಮೇಜರ್ ಅನದರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಸೃಷ್ಟಿ ಆಗ್ತಿರೋದ್ರಿಂದ ಆ್ಯಂಡ್ ಅಲ್ಲಿ ನಾವು ಮುಂದೆ ಬಂದು ಮಾನಿಟೈಸ್ ಕೂಡ ಮಾಡ್ಕೊಳ್ಳೋ ಒಂದು ಪ್ರಸಂಗ ಇರೋದ್ರಿಂದ ಈ ಒಂದು 4-5 ಇಯರ್ಸ್ನಲ್ಲಿ ಅದು ಎಷ್ಟೋ ಪ್ರತಿಭೆಗಳು ಹೊರಗೆ ಬಂದಿದ್ದಾರೆ. ಸೊ ಎಷ್ಟೋ ಪ್ರತಿಭೆಗಳು ಇಲ್ಲಪ್ಪ, ನಾನು ಇದನ್ನು ಫುಲ್ ಟೈಮ್ ಮಾಡ್ತೀನಿ, ನನ್ನ ಪ್ಯಾಷನನ್ನು ನಾನು ಪ್ರೊಫೆಷನಾಗಿ ತಗೊಂಡು ಇದರಲ್ಲಿ ನನ್ನ ಕರಿಯರ್ನ ಬಿಲ್ಡ್ ಮಾಡ್ತೀನಿ ಅಂತ ಅನ್ನೋರು ಸುಮಾರು ಜನ ಬರ್ತಾ ಇದ್ದಾರೆ. ಈಗ ನೋಡಿ, ಜಾಕ್ ಆಫ್ ಆಲ್ ಒನ್ ಅಂತ ಒಂದು ಮಾತಿದೆ. ಈಗ ನಿಮಗೆ ಹಾಡೋಕ್ಕೆ ಬರುತ್ತೆ, ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀರಿ, ಆ್ಯಕ್ಟಿಂಗ್ ಮಾಡ್ತೀರಿ, ಆ್ಯಂಕರಿಂಗ್ ಮಾಡ್ತೀರಿ, ಹೀಗೆ ಎಲ್ಲ ಕಡೆ ಚದುರಿ ಹೋದಾಗ ನಾವು ಒಂದು ಕಡೆ ಯಾವುದನ್ನು ಫೋಕಸ್ ಮಾಡಬೇಕು ಅಂತ ಅನಿಸ್ತದೆ, ಮತ್ತು ನೀವು ಯಾವುದನ್ನು ಫೋಕಸ್ ಮಾಡ್ಲಿಕ್ಕೆ ಬಯಸ್ತೀರಿ? ನಾನು ಹೆಚ್ಚಾಗಿ ಫೋಕಸ್ ಮಾಡ್ತಿರೋದು ನನ್ನ ಅಡ್ವರ್ಟೈಸಿಂಗ್ ಕಂಪನಿ, ಒಂದು ನನ್ನ ಉದ್ಯಮ ಮಹಾವತಾರ್ ಮೀಡಿಯಾ ಕಮ್ಯುನಿಕೇಷನ್ಸ್ ಅಂತ ಸುಮಾರು 4 ವರ್ಷಗಳ ಹಿಂದೆ ಶುರುವಾಗಿದ್ದಿದ್ದು. ನಾವು ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಆಗಿ, ಅಂದರೆ ಅಡ್ವರ್ಟೈಸ್ಮೆಂಟ್ಸ್, ಕಾರ್ಪೊರೇಟ್ ಫಿಲ್ಮ್ಸನ್ನು ಮಾಡ್ತಾ ಪ್ರಾರಂಭ ಮಾಡಿದ ಸಂಸ್ಥೆ ಇಂದು ಬ್ರ್ಯಾಂಡ್ ಕನ್ಸಲ್ಟಿಂಗ್, ಬ್ರ್ಯಾಂಡಿಂಗ್, ಅಡ್ವರ್ಟೈಸಿಂಗ್ ಈ ಸೆಗ್ಮೆಂಟ್ಸಲ್ಲೆಲ್ಲ ಮುಂದೆ ಹೋಗ್ತಾ ಇದೆ. ಸೊ ಮುಂದೆ ಎಷ್ಟೋ ಪ್ರತಿಭೆಗಳಿಗೆ ನಮ್ಮ ಒಂದು ಫಿಲ್ಮ್ ಪ್ರೊಡಕ್ಷನ್ ಹೌಸ್ನಿಂದ ಅವಕಾಶ ಕೊಡಬೇಕು, ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕು ಅಂತಿದೆ. ಅದು ನನ್ನ ಒಂದು ಮೇಜರ್ ವಿಷನ್ ಅಂತ ಅಂತೀವಲ್ಲ, ಟಾರ್ಗೆಟ್. ಅದರ ಜೊತೆಗೆ ನಿರೂಪಕಿಯಾಗಿ ಹೌದು, ಸಾಕಷ್ಟು ವಾಹಿನಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಸಾಕಷ್ಟು ವೇದಿಕೆಗಳಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮಗಳಾಗಿರ್ಬೋದು, ಕಾರ್ಪೊರೇಟ್ ಕಾರ್ಯಕ್ರಮಗಳಾಗಿರ್ಬೋದು, ಕಾನ್ಫರೆನ್ಸಸ್ ಆಗಿರ್ಬೋದು, ಪಬ್ಲಿಕ್ ಶೋಸ್ ಆಗಿರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ದಿನನಿತ್ಯ ಕೊಡ್ತಾ ಬಂದಿರೋದ್ರಿಂದ ಹೆಚ್ಚಿನ ಫೋಕಸ್ ನನ್ನ ಉದ್ಯಮ, ನಿರೂಪಣೆ ಹಾಗೂ ನನ್ನ ನೃತ್ಯ ಸಂಸ್ಥೆ ಅಂಜಲಿ ಸ್ಕೂಲ್ ಆಫ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್. ಡಾನ್ಸಿಂಗ್ ಕಂಪನಿ ನಿರೂಪಣೆ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಿ? ಡಾನ್ಸಿಂಗ್ ಕಂಪನಿ ನಿರೂಪಣೆ, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಐ ಬಿಲೀವ್ ಯು ಹ್ಯಾವ್ ಟು ಪ್ರಯಾರಿಟೈಸ್. ಆರ್ಗನೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾನು ಆ ಸಂದರ್ಭದಲ್ಲಿ ಯಾವುದು ಮಾಡಬೇಕು, ಯಾವುದು ನನ್ನ ಪ್ರಯಾರಿಟಿ, ಅದನ್ನು ನಾವು ಆರ್ಗನೈಸ್ಡ್ ಆಗಿ ಮಾಡ್ತಾ ಹೋದರೆ ಐ ಫೀಲ್ ವಿ ಕ್ಯಾನ್ ಡೂ ಲಾಟ್ ಮೋರ್ ಥಿಂಗ್ಸ್. ನಮ್ಮ ಪೊಟೆನ್ಷಿಯಲ್ ಏನಪ್ಪ ಅಂದರೆ, ಮನುಷ್ಯರಾಗಿ ನಮ್ಮಲ್ಲಿ ಅಗಾಧವಾದಂಥ ಪೊಟೆನ್ಷಿಯಲ್ ಇದೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಸ್ಟ್ರೀಮ್ಲೈನ್ ಮಾಡೋದು, ಅದನ್ನು ಒಂದು ಪ್ರಾಪರ್ ಚಾನಲೈಸ್ ಮಾಡಿ ಅದನ್ನು ಮುಂದಕ್ಕೆ ತೊಗೊಂಡು ಹೋದಾಗ ಐ ಫೀಲ್ ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಡಾನ್ಸ್ ಕ್ಲಾಸಸ್ನ ವಾರಕ್ಕೆ ಎಷ್ಟು ಸಲ ಹೇಳ್ಕೊಡ್ತೀರಿ? ಅಲ್ಲಿ ಬರುವಂಥ ಬೆನಿಫಿಷಿಯರೀಸ್ ಯಾರು, ವಿದ್ಯಾರ್ಥಿಗಳು ಯಾರು? ನಾನು ನೃತ್ಯ ಸಂಸ್ಥೆಯನ್ನು ವಾರಕ್ಕೆ 2 ದಿನ ತಗೋತೇನೆ. ಇಟ್ಸ್ ನಾರ್ಮಲಿ ಆನ್ ಟ್ಯೂಸ್ಡೇಸ್ ಆ್ಯಂಡ್ ಫ್ರೈಡೇಸ್. ಓಕೆ.
ಸಾಕಷ್ಟು ಮಕ್ಕಳು ನೃತ್ಯ ಕಲಿತಾ ಇದ್ದಾರೆ, ಭರತನಾಟ್ಯಂ ನೃತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಮಕ್ಕಳು ಮೇಜರಾಗಿ ನೃತ್ಯವನ್ನು ಕಲಿಯುವಂಥವರು 6 ವರ್ಷದ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. 6 ವರ್ಷ ಮೇಲ್ಪಟ್ಟಂಥ ವಿದ್ಯಾರ್ಥಿನಿಯರು ಆಲ್ಮೋಸ್ಟ್ ಒಂದು 15 ವರ್ಷ 20 ವರ್ಷ 25 ವರ್ಷದ ತನಕ ಆಗ್ತಾನೆ ಬಂದು ಕಲಿಯೋರು ಕೂಡ ಇದ್ದಾರೆ. ಸೊ ಎಷ್ಟೋ ಸ್ಟೂಡೆಂಟ್ಸು ಎಕ್ಸಾಮ್ಸನ್ನು ಪಾಸ್ ಮಾಡಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ ಸೀನಿಯರ್ ಲೆವೆಲಲ್ಲಿದ್ದಾರೆ, ವಿದ್ವತ್ ಮಾಡುವಂಥ ಲೆವೆಲಲ್ಲಿದ್ದಾರೆ, ರಂಗಪ್ರವೇಶಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಥರ ಮಕ್ಕಳೆಲ್ಲ ಸಹ ಡಾನ್ಸ್ನಲ್ಲಿ. ನಿಮ್ಮ ಮೊದಲ ರಂಗಪ್ರವೇಶ ಯಾವಾಗಾಯಿತು? ನಿಮ್ಮ ಗುರುಗಳು ಯಾರು? ನಾನು ನನ್ನ ಪ್ರಾರಂಭ ದಿನಗಳಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡಿದ್ದು ಗುರು ವಿದೂಷಿ ಶುಭಾ ಧನಂಜಯ್ ಅವರ ಬಳಿಯಲ್ಲಿ. ಅದಾದ ನಂತರ ಗುರು ಲತಾ ಅವರ ಬಳಿ ಅಭ್ಯಾಸವನ್ನು ಮಾಡಿದೆ. ಆ ಸಂದರ್ಭದಲ್ಲೇ ನಾನು ರಂಗಪ್ರವೇಶವನ್ನು ಸಹ ಮಾಡಿದ್ದು 2013ನಲ್ಲಿ. ನಿಮಗೆ ವಯಸ್ಸು ಎಷ್ಟು ಅವಾಗ? ನನಗೆ 2013ನಲ್ಲಿ 20 ವರ್ಷ ಆಗಿತ್ತು. ಅದು ನಿಮಗೆ ಪ್ರಸಿದ್ಧಿಯನ್ನು, ನಿಮ್ಮ ಗುರುವಿಗೆ ತೃಪ್ತಿಯನ್ನು ತಂದು ಕೊಡ್ತಾ ನಿಮ್ಮ ಡಾನ್ಸಿಂಗ್ ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆ ರಿವ್ಯೂಸ್ ಬಂತು, ಸಾಕಷ್ಟು ಮಾಧ್ಯಮಗಳು, ನ್ಯೂಸ್ ಪೇಪರ್ಸ್ನಲ್ಲಿ ಬಂದಿತ್ತು ರಿವ್ಯೂಸು, ಸಾಕಷ್ಟು ಕ್ರಿಟಿಕ್ಸ್ ರಂಗಪ್ರವೇಶವನ್ನು ಹೊಗಳಿ ಬರೆದಿದ್ರು. ಸೊ ಆ ರಂಗಪ್ರವೇಶ ಆದ ನಂತರ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಅಡ್ವಾನ್ಸ್ಡ್, ಎಸ್ಪೆಷಲಿ ಅಭಿನಯದಲ್ಲಿ ತರಬೇತಿಯನ್ನು ಪಡ್ಕೋಬೇಕು, ಇನ್ನಷ್ಟು ಅಡ್ವಾನ್ಸ್ಡ್ ಲೆವೆಲಲ್ಲಿ ಕಲಿಬೇಕು ಅಂತ ನಾನು ಕರ್ನಾಟಕ ಕಲಾಶ್ರೀ ಆದಂಥ, ಇವಾಗಿಲ್ಲ ಅವರು ನಮ್ಮ ಗುರುಗಳು, ದಿವಂಗತ ಡಾಕ್ಟರ್ ಭಾನುಮತಿ ಅವರಲ್ಲಿ ನಾನು ಅಡ್ವಾನ್ಸ್ಡ್ ಅಭ್ಯಾಸವನ್ನು ಸಹ ಮಾಡಿದೆ ಭರತನಾಟ್ಯ. ಆಮೇಲೆ ಭರತನಾಟ್ಯ ಅದು ಒಂದು ನಿಮ್ಮ ಬದುಕಿನ ಕುತೂಹಲಕರ ಘಟನೆ. ಆದರೆ ಗಾಯನವನ್ನು ಸಂಗೀತ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು? ಒಂದು ಸಂಗೀತ ಮತ್ತು ನೃತ್ಯ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಒಂದು ಭರತನಾಟ್ಯ ಥರ ಒಂದು ಡಾನ್ಸ್ ಫಾರ್ಮನ್ನು ಕಲಿಬೇಕು ಅಂದರೆ ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು ಅದೇ, ಜೊತೆಗೆ ಸಂಗೀತವನ್ನು ಸಹ ಕಲಿಬೇಕು. ಒಂದು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಹೋದಾಗ ತಾಳದ ಜ್ಞಾನ ಬರುತ್ತೆ. ಎಸ್, ರಿದಮ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಾನ್ಸ್. ಸೊ ತಾಳದ ಸೆನ್ಸ್ ಅನ್ನೋದು ಬರೋದು ವೆನ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಹಾಗಾಗಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಟುಗೆದರ್. 2ನೇ ಕ್ಲಾಸ್ನಲ್ಲಿದ್ದಾಗ ಪ್ರಾರಂಭ ಮಾಡಿದ್ದು, ಹ್ಯಾಂಡ್ ಇನ್ ಹ್ಯಾಂಡ್ ಬೋತ್ ಮ್ಯೂಸಿಕ್ ಆ್ಯಂಡ್ ಈ ಸಂದರ್ಶನದಲ್ಲಿ ನಾವು ನೀವು ಡಾನ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ಡಾನ್ಸ್ ಮಾಡ್ಸೋಕ್ಕಾಗಲ್ಲ, ಆಮೇಲೆ ಇಲ್ಲಿ ಆ್ಯಂಕರಿಂಗ್ ಮಾಡ್ತೀರಿ ಅಂತ ಕೇಳಿದ್ರೆ ಆ್ಯಂಕರಿಂಗ್ ಮಾಡೋಕ್ಕಾಗಲ್ಲ. ಭಾಳ ಖುಷಿ ಕೊಡೋ ಒಂದು ಕೆಲಸ ನೀವು ಮಾಡ್ಬೋದು. ನಿಮಗೆ ಇಷ್ಟವಾದ ಒಂದು ಹಾಡನ್ನು, ವಚನವನ್ನು ಹಾಡು ತೋರಿಸಿದ್ರೆ ಭಾಳ ಖುಷಿ ಆಗ್ತದೆ. ಖಂಡಿತವಾಗ್ಲೂ ನನಗೆ ಬಹಳ ಇಷ್ಟ ಆಗಿರುವಂಥ ವಚನ ಅಂದರೆ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಥ್ಯಾಂಕ್ ಯು. ಇದು ಕರ್ನಾಟಕ ಸಂಗೀತದ ಪ್ರಭಾವ ಆಯಿತು. ಈ ಪ್ರದೇಶದಲ್ಲಿ ವಚನಗಳನ್ನು ಕರ್ನಾಟಕ ಸಂಗೀತ ಕೂಡ ಇತ್ತೀಚೆಗೆ ಅಳವಡಿಸ್ತಾ ಇದ್ದಾರೆ. ಆದರೆ ವಚನ ಗಾಯನವನ್ನು ಮೂಲಭೂತವಾಗಿ ಹಿಂದೂಸ್ತಾನಿ ಗಾಯನದಲ್ಲಿ ತುಂಬ ಪಾಪ್ಯುಲರ್ ಮಾಡಿದ್ದಿದೆ. ಈ ವಚನಗಳ ಕಡೆ ಆಕರ್ಷಣೆ ಆದಾಗ ದಾಸ ಸಾಹಿತ್ಯ ಪರಂಪರೆಯೂ ಇತ್ತು. ಹೌದು, ನೀವು ದಾಸರ ಪದಗಳು, ವಚನ ಗಾಯನ, ಹೀಗೆ ಅವುಗಳ ಮೂಲಕ ನಿಮ್ಗೆ ಮತ್ತೆ ಒಂದು ಕಡೆ ಎಲ್ಲೋ ಆ್ಯಕ್ಟಿಂಗ್ ಮಾಡ್ಬೇಕಂತ ಅನ್ನಿಸ್ತು, ಸಿನಿಮಾದಲ್ಲಿ ಪಾತ್ರ ಮಾಡ್ಬೇಕಂತ ಅನ್ನಿಸ್ತು. ಅದು ಹೇಗೆ ಸಾಧ್ಯ ಆಯಿತು? ನೀವು ನಟನೆ ಮಾಡಿದ
ಮೊದಲ ಸಿನಿಮಾ ಯಾವುದು? ನಾನು ಬಹುಶಃ ಕಾಲೇಜ್ ಮುಗಿಸಿದಂಥ ಸಂದರ್ಭ ಅದು. ಒಂದು ಸಾಫ್ಟ್ವೇರ್ ಕಂಪನಿಗೆ ಕೆಲಸ ಮಾಡ್ತಾ ಇದ್ದೆ. ನನ್ನ ಆತ್ಮೀಯ ಸ್ನೇಹಿತೆ ಒಬ್ಬಳು ಒಂದು ರಂಗಭೂಮಿಯ ಒಂದು ನಾಟಕ ತಂಡಕ್ಕೆ ನನ್ನ ಪರಿಚಯ ಮಾಡಿಸಿದ್ದು. ಆಕಸ್ಮಿಕವಾಗಿ ಪರಿಚಯ ಆಗಿದ್ದು. ನಾನು ಅವಾಗ ನಟನೆ ಮಾಡಬೇಕು ಅಥವಾ ನಾನು ನಟಿ ಆಗ್ತೀನಿ, ಸಿನಿಮಾಗಳಲ್ಲೂ ಸಹ ಪಾತ್ರವನ್ನು ಮಾಡ್ತೀನಿ, ನೃತ್ಯ ಮಾಡ್ತಾ ಇದ್ದೆ, ಸಂಗೀತ ಇತ್ತು, ಕೆಲಸವನ್ನು ಸಹ ಮಾಡ್ತಾ ಇದ್ದೆ ಇಂಜಿನಿಯರಿಂಗ್ ಮುಗಿಸಿದ ನಂತರ. ಆದರೆ ಅವಳು ನನ್ನನ್ನು ಆಕಸ್ಮಿಕವಾಗಿ ಒಂದು ರಂಗತಂಡಕ್ಕೆ ಪರಿಚಯ ಮಾಡಿಸಿದ್ಲು. ಹಾಗಾಗಿ ನನ್ನ ಜರ್ನಿ ರಂಗಭೂಮಿಯಲ್ಲಿ ಶುರುವಾಯಿತು. ನಾಟಕಗಳನ್ನು ಸಹ ಮಾಡಿದ್ದೀನಿ ನಾನು ರಂಗಭೂಮಿಯಲ್ಲಿ. ಸಾತ್ವಿಕ ರಂಗಪಯಣ ಅನ್ನುವಂಥ ರಂಗತಂಡದ ಜೊತೆಗೆ ನಾಟಕ ಮಾಡಿದ್ದೆ. ಪ್ರವರ ಆರ್ಟ್ ಸ್ಟುಡಿಯೋಸ್ ಎನ್ನುವ ಸಂಸ್ಥೆ ಜೊತೆಗೆ ನಾಟಕ ಮಾಡಿದ್ದೆ. ಸೊ ಹಾಗೆ ನಾಟಕವನ್ನು ಮಾಡ್ತಾ ಮಾಡ್ತಾ ನನ್ನ ಮೊದಲನೇ ಚಿತ್ರ, ನಾನು ಒಂದು ಪುಟ್ಟ ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ. ಅದರಲ್ಲೊಂದು ಸಣ್ಣ ಪಾತ್ರ, ಒಂದು ರಿಸೆಪ್ಷನಿಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಬಂದು ಹೋಗಿದ್ದು ಪಾತ್ರ. ಅದು ನನ್ನ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿ. ಒಳ್ಳೆ ಸಿನಿಮಾದಲ್ಲೇ ಬಂದಿದ್ದೀರಿ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಅದಾದಮೇಲೆ ಕಿರುಗುರಿನ ಗಯ್ಯಾಳಿಗಳಲ್ಲೂ ಸಹ ಒಂದು ಸಪೋರ್ಟಿಂಗ್ ಪಾತ್ರವನ್ನು ಮಾಡಿದೆ. ರನ್ ಆಂಟೋನಿ ಚಿತ್ರ, ವಿನಯ್ ರಾಜ್ಕುಮಾರ್ ಅವರ ಸ್ನೇಹಿತೆಯಾಗಿ ಒಂದು ಸಪೋರ್ಟಿಂಗ್ ಪಾತ್ರವನ್ನು ಮಾಡಿದೆ. ಅದಾದಮೇಲೆ ದಿನೇಶ್ ಬಾಬು ಅವರ ನನಗಿಷ್ಟ ಅನ್ನೋ ಒಂದು ಕನ್ನಡ ಚಿತ್ರದಲ್ಲಿ 2ನೇ ನಾಯಕಿಯಾಗಿ ಅಭಿನಯ ಮಾಡಿದೆ. ಮನೋರಥ ವಾಸ್ ಮೈ ಫಸ್ಟ್ ಫಿಲಮ್ ಆ್ಯಸ್ ಮೇನ್ ಲೀಡ್, ನಾಯಕಿಯಾಗಿ ಮಾಡಿದ್ದು. ಅದಾದಮೇಲೆ ಸ್ವಚ್ಛ ಕರ್ನಾಟಕ ಅಂತ, ಅದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ, ಸಾಕಷ್ಟು ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಸ್ಕ್ರೀನ್ ಆಯಿತು. ಅದರಲ್ಲೂ ಮುಖ್ಯ ಭೂಮಿಕೆಯಲ್ಲಿ ಅಭಿನಯ ಮಾಡಿದ್ದು. ಈಗ ಒಂದು ಚಾಲೆಂಜಿಂಗ್ ಪಾತ್ರ ನಿಮ್ಗೆ ಏನಾರು ಸಿಕ್ತು ಅಂತ ಅನಿಸ್ತು? ಯಾಕಂದರೆ ಅಲ್ಲಿ ರೆಕಗ್ನಿಷನ್ ಭಾಳ ಲೇಟ್ ಆಗ್ತದೆ ಆ್ಯಕ್ಟಿಂಗ್ನಲ್ಲಿ, ಭಾಳ ಕಾಂಪಿಟೇಷನ್ ಇರೋದರಿಂದ, ವಿಶಾಲವಾದ ಕ್ಷೇತ್ರ ಇರೋದರಿಂದ. ಹಾಗೆ ಮತ್ತೆ ಯಾವುದಾರ ಚಾಲೆಂಜಿಂಗ್ ಇಷ್ಟವಾಗೋ ಪಾತ್ರ ನಿಮಗೆ ಸಿಗ್ತಾ ಇದೆ ಆದಮೇಲೆ? ಅದಾದಮೇಲೆ ಈಗ ಬಹಳ ರೀಸೆಂಟಾಗಿ ಕೂಷ್ಮಾಂಡ ರೂಪ ಅಂತ ಇನ್ನೊಂದು ಕನ್ನಡ ಚಿತ್ರವನ್ನು ಮಾಡಿದೆ. ಇಟ್ಸ್ ಆಲ್ಸೋ ಫೀಚರ್ ಫಿಲ್ಮ್. ಒಂದು ಬೋಲ್ಡ್, ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥ ಹುಡುಗಿಯ ಕ್ಯಾರೆಕ್ಟರು. ಪ್ರಿಟಿ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್. ಚೆನ್ನಾಗಿದೆ, ಡಿಫ್ರೆಂಟ್ ಕೈಂಡ್ ಆಫ್ ರೋಲ್. ಅದು ಈಗ ನಾನು ಮಾಡಿದಂತಹ ಚಿತ್ರ. ಹೌದು, ಇನ್ನೂ ಚಾಲೆಂಜಿಂಗ್ ಆಗಿರುವಂಥ ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತ ಇದೆ. ಸೊ ಲುಕಿಂಗ್ ಫಾರ್ ದೋಸ್ ರೈಟ್ ಆಪರ್ಚುನಿಟೀಸ್. ನೀವು ಆ ಸೆಲೆಬ್ರಿಟಿ ಸ್ಟೇಟಸ್ ಬಂದಿರೋದು ಆ್ಯಸ್ ಆ್ಯನ್ ಆ್ಯಕ್ಟರ್, ಸಿಂಗರ್, ಡಾನ್ಸರ್. ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಗೆ ಅದು ಯಾವ ರೀತಿ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ತುಂಬಾ. ದೇ ಸೇ ಇಫ್ ಯು ವಾಂಟ್ ಟು ಬಿಲ್ಡ್ ಅ ಬ್ರ್ಯಾಂಡ್, ಅ ಕಂಪನಿ ಆ್ಯಸ್ ಅ ಬ್ರ್ಯಾಂಡ್, ಯು ಶುಡ್ ಪ್ಯಾರಲಲಿ ಬಿಲ್ಡ್ ಯುವರ್ ಪರ್ಸ್ನಲ್ ಬ್ರ್ಯಾಂಡ್. ಓಕೆ, ನಮ್ಮ ಪರ್ಸ್ನಲ್ ಬ್ರ್ಯಾಂಡ್ನ ನಾವು ಬಿಲ್ಡ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ದಟ್ ವಿಲ್ ಆ್ಯಕ್ಚುಲಿ ಆ್ಯಡ್ ಟು ಯೋರ್ ಕಂಪನೀಸ್ ಬಿಲ್ಡಿಂಗ್. ಸೊ ನಾನು ನಿರೂಪಕಿಯಾಗಿ ಸಾಕಷ್ಟು ಕಂಪನೀಸ್ ಜೊತೆ ಕೆಲಸ ಮಾಡಿದ್ದೀನಿ. ಅದೆಷ್ಟೋ ಕಂಪನೀಸು ನಮ್ಮ ಕ್ಲೈಂಟ್ಸ್ ಆಗು ಕೂಡ ಇದ್ದಾರೆ. ಸೊ ದೇ ಆಲ್ ವರ್ಕಿಂಗ್ ವಿತ್ ಅಸ್ ಇನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ಡಿಫ್ರೆಂಟ್ ಡೊಮೇನ್ಸ್. ಅಂದರೆ ನಿರೂಪಣೆ ಆಗಿರ್ಬೋದು, ಈ ನೃತ್ಯ ಆಗಿರ್ಬೋದು, ನಟನೆ ಆಗಿರ್ಬೋದು, ಇಟ್ಸ್ ಆಲ್ಸೋ ಬಿಕಮ್ ಅ ವಿಸಿಟಿಂಗ್ ಕಾರ್ಡ್ ಟು ಮೈ ಕಂಪನಿ. ವೆನ್ ಯು ಬಿಕಮ್ ಸೆಲೆಬ್ರಿಟಿ ಇಟ್ ಆ್ಯಡ್ಸ್ ಮೋರ್. ನಿಮ್ಮನ್ನೆಲ್ಲ ನೋಡಿರ್ತಾರೆ, ವಿಜಿಬಲ್ ಆಗಿರ್ತೀರಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಂಡಿದ್ದ ರೀಚ್ ಹೇಗಿದೆ? ಚೆನ್ನಾಗಿದೆ. ಐ ಕೀಪ್ ಅಪ್ಲೋಡಿಂಗ್. ಸೊ ನಾನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಡಿಜಿಟಲ್ ಮಾರ್ಕೆಟಿಂಗ್ ನೀವು ಮಾಡ್ತಿರಲ್ಲ, ಅಲ್ಲಿ ಸ್ಟಾರ್ಟಪ್ಗಳಿಗೆ ನೀವು ಯಾವ ರೀತಿ ಗೈಡೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಇನ್ ವಾಟ್ ವೇ ಯು ಆರ್ ಹೆಲ್ಪಿಂಗ್ ದಮ್? ಸೊ ವಿ ಮೇಜರ್ಲಿ ವರ್ಕ್ ವಿತ್ ಸ್ಟಾರ್ಟಪ್ಸ್ ಇನ್ ಮಹಾವತಾರ್ ಮೀಡಿಯಾ ಕಮ್ಯುನಿಕೇಷನ್ಸ್. ಸ್ಟಾರ್ಟಪ್ಸ್ಗೆ ವಿ ಹೆಲ್ಪ್ ದೆಮ್ ಇನ್ ಬ್ರ್ಯಾಂಡ್ ಕನ್ಸಲ್ಟಿಂಗ್. ಅಂದರೆ ಏನಾಗುತ್ತೆ ಅಂದರೆ ಎವ್ರಿ ಬ್ರ್ಯಾಂಡ್ ನೀಡ್ಸ್ ಅ ಡಿಫ್ರೆಂಟ್ ಅಪ್ರೋಚ್. ಸೊ ಈಗ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಓನ್ಲಿ ಅಪ್ರೋಚ್ ಅಂದ್ಕೊಂಡಿದ್ದೀವಿ. ನೋ, ಎವ್ರಿ ಬ್ರ್ಯಾಂಡ್ ನೀಡ್ಸ್ ಅ ಡಿಫ್ರೆಂಟ್ ಅಪ್ರೋಚ್ ಬೇಸ್ಡ್ ಆನ್ ದೇರ್ ಟಾರ್ಗೆಟ್ ಆಡಿಯನ್ಸ್. ಸೊ ಆ ಬ್ರ್ಯಾಂಡನ್ನು ನಾವು ಎಲ್ಲಿ ಶೋಕೇಸ್ ಮಾಡಬೇಕು, ಅವರು ಯಾವ ಜನರಿಗೆ ರೀಚ್ ಆಗಬೇಕು, ಏಜ್ ಗ್ರೂಪ್, ಎಸ್, ಏಜ್ ಗ್ರೂಪ್ ಆಫ್ ಪೀಪಲ್, ಆ ಆಡಿಯನ್ಸು ಯಾವ ಮಾಧ್ಯಮದಲ್ಲಿ ಇದ್ದಾರೆ, ಅದು ಕೂಡ ಬಹಳ ಮುಖ್ಯ. ಯಾವ ಏಜ್ ಗ್ರೂಪ್ನವರು ಯಾವ ಮೀಡಿಯಾದಲ್ಲಿ ಜಾಸ್ತಿ ಇರ್ತಾರೆ ಅಂತ ನಿಮ್ಗೆ ಅನಿಸ್ತದೆ? ಇವಾಗ ಯಂಗ್ಸ್ಟರ್ಸ್ ಮೇನ್ಲಿ ಹೆಚ್ಚು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇನ್ಸ್ಟಾಗ್ರಾಮ್, ಜೆನ್ಜಿ, ಎಸ್ ಆಫ್ ಕೋರ್ಸ್, ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ. ಓಕೆ, ಫೇಸ್ಬುಕ್ನಲ್ಲೂ ಇದ್ದಾರೆ. ಆಯಿತಾ, ಸ್ವಲ್ಪ ನಾವು ಇಫ್ ಯು ಲುಕ್ ಎಟ್ ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮೆನ್, ಇಫ್ ಯು ಲುಕ್ ಎಟ್ ಕಾರ್ಪೊರೇಟ್ಸ್, ಅದೆಲ್ಲ ಜಾಸ್ತಿ ಲಿಂಕ್ಡ್ಇನ್ನಲ್ಲಿದ್ದಾರೆ. ದಟ್ಸ್ ಅನದರ್ ಪ್ಲಾಟ್ಫಾರ್ಮ್. ಸೊ ಬ್ರ್ಯಾಂಡ್ಸ್, ಸರ್ಟನ್ ಬ್ರ್ಯಾಂಡ್ಸ್ ವಿಚ್ ಹ್ಯಾವ್ ಟು ಕ್ಯಾಟರ್ ಟು ದೋಸ್ ಪೀಪಲ್, ದೇ ಹ್ಯಾವ್ ಟು ಅಡ್ವರ್ಟೈಸ್ ಇನ್ ದಟ್ ಪ್ಲಾಟ್ಫಾರ್ಮ್. ಈಗ ನಾವು ಇಲ್ಲ, ಮನೆಯ ಗೃಹಿಣಿಯರು, ಇಫ್ ಮೈ ಟಾರ್ಗೆಟ್ ಆಡಿಯನ್ಸ್ ಇಸ್ ಹೌಸ್ ವೈಫ್ಸ್, ಅವ್ರು ನನ್ನ ಟಾರ್ಗೆಟ್ ಆಡಿಯನ್ಸು. ಅಥವಾ ಹೊರಗಡೆಯಿಂದ ದುಡ್ಕೊಂಡು ಬರುವಂಥ ಗಂಡಸರು ನನ್ನ ಟಾರ್ಗೆಟ್ ಆಡಿಯನ್ಸು. ಅವರು ಬಂದು ಕೊನೆಯಲ್ಲಿ
ಸಾಯಂಕಾಲ ನ್ಯೂಸ್ ನೋಡೋವಂಥವ್ರು. ಆದರೆ ಅವರಿರುವಂತಹ ಪ್ಲಾಟ್ಫಾರ್ಮ್ ಇಟ್ ಇಸ್ ಟೆಲಿವಿಷನ್ ಆ್ಯಂಡ್ ಪ್ರಿಂಟ್ ಪ್ಲಾಟ್ಫಾರ್ಮ್. ಅಲ್ಲಿ ಅಲ್ಲಿಯೂ ಇನ್ನೂ ಆಡಿಯನ್ಸ್ ಇದಾರಂತೀರಿ? ಎಸ್, ತುಂಬಾನೇ ಆಡಿಯನ್ಸ್ ಇದ್ದಾರೆ. ಸೀನಿಯರ್ಸ್. ಎಸ್.